ಇದಕ್ಕೆ ಬಾಡಿ ಹಾಕಿ ಕೊಟ್ರೆ 6.5 ಕೊಡ್ತೀನಿ ಸರ್. ಇದು 6.5 ಲಕ್ಷಕ್ಕೆ ಎರಡರಲ್ಲಿ ಯಾವ್ದಾದ್ರು? ಹೌದು ಸರ್. 12 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 3 ಲಕ್ಷ ಡೌನ್ ಪೇಮೆಂಟ್. ಹೌದು ಸರ್ ಬರುತ್ತೆ. ಓಕೆ 12 ಟನ್ ಪಾಸಿಂಗ್ ಐತೆ. ಇದು 12 ಟನ್ ಪಾಸಿಂಗ್. ಈ ಗಾಡಿ ಬರೋದು 16-15 10 ಟನ್ನೇ ಪಾಸಿಂಗು. ಇದು ಅವರು 2022 ಅಲ್ಲಿ ತಗೊಂಡಿದಾರಲ್ಲ, ಆವಾಗಲೇ ಪಾಸಿಂಗ್ ಜಾಸ್ತಿ ಮಾಡಿದ್ದಾರೆ ಸರ್. ಲೋನ್ ಆಗುತ್ತೆ ನಿಮಗೆ 10-12 ಲಕ್ಷ ಅಂತೂ ಹಾಗೆ ಆಗುತ್ತೆ. ಅಲ್ಲಿಗೆ ಒಂದು 4 ರಿಂದ 5 ಲಕ್ಷ ಡೌನ್ ಪೇಮೆಂಟ್ ಅಂತ. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ 6 16-15 10 ಟನ್ ಪಾಸಿಂಗು. 10 ಟನ್ ಪಾಸಿಂಗ್. ಡಬಲ್ ಕ್ಯಾಬಿನ್ ಇದು. ಎರಡು ಗಾಡಿನೂ ಡಬಲ್ ಕ್ಯಾಬಿನ್. ಅಂದರೆ ಸೊ ನೀವು ನೋಡ್ತಾ ಹೋಗ್ಬೋದು ಟಾಟಾ 1512 K52 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನೆಕ್ಸ್ಟ್ ಸರ್ ಅಲ್ಟ್ರಾ T19. ಸರ್ ಅಲ್ಟ್ರಾ T19 12 ಟನ್ ಪಾಸ್ 9. ಟಾಟಾ 1109 19 ಫೀಟು 8 ಟನ್ ಪಾಸಿಂಗು. LCV ಟೋಲು. ಓಕೆ ಸರ್ ನೆಕ್ಸ್ಟ್ ಮತ್ತೊಂದು ಅಲ್ಟ್ರಾ 1918 2022 ಮಾಡಲು. ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ. FC ರನ್ನಿಂಗ್ ಐತೆ. ಸೆಕೆಂಡ್ ಓನರ್ ಆಗಿದೆ ಇದು. ಹೆಚ್ಚು ಕಡಿಮೆ. ಹೌದು ಸರ್. ಓಕೆ ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? ಸೇಮ್ ಸರ್ 9 ಲಕ್ಷ ಆಗುತ್ತೆ. ಆ ಗಾಡಿಗೆ ಆಗುತ್ತಲ್ಲ ಸೇಮ್ ಗಾಡಿ ಅದು. ಓಕೆ 9 ಲಕ್ಷಕ್ಕೆ. ಹೌದು 6 ಕಾರ್ ಒರಿಜಿನಲ್ ಟೈರು, ಚೆಕ್ಕರ್ ಶೀಟ್, ಪ್ಲಾಟ್ಫಾರ್ಮ್ ಐತೆ. 4 ಲಕ್ಷ ಅಂತ ಕೇಳ್ತಾರೆ ಕಸ್ಟಮರ್. ಇದು BS4, ಅದು BS6. BS ಲೋನ್ ಆಗುತ್ತೆ ಸರ್. ಇದಕ್ಕೆ ಒಂದು 4.5-4 ಲಕ್ಷ ಸಿಗುತ್ತೆ. ಓಕೆ 4.5-4 ಲಕ್ಷ. ಎಲ್ಲರೂ ಕೂಡ ಸರ್ ಗೂಡ್ಸ್ ಗಾಡಿದು ವಿಡಿಯೋ ಮಾಡಿ, ಸೊ ನಮಗೆ ದೊಡ್ಡ ದೊಡ್ಡ ಟ್ರಕ್ಗಳು ಬೇಕು, ಟಿಪ್ಪರ್ಗಳು ಬೇಕು ಅಂತೆಲ್ಲ ಕೇಳ್ತಾ ಇದ್ರಿ. ಸೊ ನಿಮಗೋಸ್ಕರ ನಾನು ಇವತ್ತು BM ಆಟೋ ಕನ್ಸಲ್ಟೆಂಟ್ ಬಂದಿದ್ದೀನಿ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ. ಬೆಂಗಳೂರಲ್ಲಿ ಎಲ್ಲಪ್ಪ ಅಂದರೆ ನ್ಯಾಂಡಹಳ್ಳಿ ಹತ್ರ. ಅಂದರೆ ನಿಮಗೆ ನ್ಯಾಂಡಹಳ್ಳಿ ಮೆಟ್ರೋ ಏನಿರುತ್ತೆ ಅದ್ರ ಪಕ್ಕದಲ್ಲೇ ಈ ಒಂದು ಶೋರೂಮ್ ಇರುವಂಥದ್ದು. ಎಷ್ಟಿದೆ ಸರ್ ಇವತ್ತು ಗಾಡಿಗಳು? ಇವತ್ತೈತೆ ಸರ್ ಒಂದು 25 ವೆಹಿಕಲ್ಸ್ ಇದೆ. 25 ವೆಹಿಕಲ್ಸ್ ಇದೆ. ಯಾವ್ದಾವ್ದು ಗಾಡಿಗಳು ಸಿಗುತ್ತೆ ಸರ್ ನಿಮ್ಮ ಹತ್ರ? ಎಲ್ಲ ಸಿಗುತ್ತೆ ಸರ್. ಎಲ್ಲ ಪ್ರತಿಯೊಂದು ಗಾಡಿ ಸಿಗುತ್ತೆ ಸರ್ ನಿಮಗೆ. ಓಕೆ ಚಿಕ್ಕ ಗಾಡಿಯಿಂದ ತೊಗೊಂಡು ದೊಡ್ಡ ಗಾಡಿವರೆಗೂ 6 ವೀಲು 12 ಟನ್ ಪಾಸಿಂಗ್ ಗಂಟ ಸಿಗುತ್ತೆ. ಓಕೆ ಜೊತೆಗೆ ಇವ್ರ ಹತ್ರ ರೇಂಜ್ ರೋವರು ಮತ್ತು ಲ್ಯಾಂಡ್ ರೋವರ್ ಅದು ಕೂಡ ಸೇಲ್ಗಿರುತ್ತೆ. ಅದ್ರದ್ದು ಕೂಡ ನಾವು ಡೀಟೇಲ್ ತಿಳಿಸ್ಕೊಡ್ತೀವಿ. ಸೊ ನೀವು ನೋಡ್ತಾ ಬೋದು ಅಶೋಕ್ ಲೇಲ್ಯಾಂಡಲ್ಲಿ ಬೇಕಾ, ಟಾಟಾದಲ್ಲಿ ಬೇಕಾ, ನಿಮ್ಗೆ ಯಾವ ಬ್ರ್ಯಾಂಡಲ್ಲಿ ಹುಡುಕ್ತಾ ಇದ್ದೀರಾ, ಯಾವ ಮಾಡಲಲ್ಲಿ ಹುಡುಕ್ತೀರಾ, ಪ್ರತಿಯೊಂದು ಕೂಡ ಸಿಗುತ್ತೆ. ನೀವು ಯಾವ ಗಾಡಿ ಬೇಕಾದ್ರೂ ಇಲ್ಲಿ ತೊಗೋಬೋದು. ನಿಮಗೆ ಆಲ್ ಓವರ್ ಕರ್ನಾಟಕ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇರುತ್ತೆ. ಲೋನ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಎಲ್ಲನೂ ಕೂಡ ಸೊ ನೀವು ಇವ್ರು ಕರೆ ಮಾಡಿ ಕೂಡ ನೀವು ವಿಚಾರಿಸ್ಬೋದು. ಸೊ ಬನ್ನಿ ಸರ್ ಇವಾಗ ಎಲ್ಲಿನ ಡೀಟೇಲ್ ಕೊಡೋಣ. ಅಲ್ಲಿಂದ ಕೂಡ ಅಶೋಕ್ ಲೇಲ್ಯಾಂಡ್. ಸೊ ನೀವು ನೋಡ್ತಾ ಬೋದು ಅಶೋಕ್ ಲೇಲ್ಯಾಂಡ್ KS02 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಯಾವುದು ಸರ್ ಇದು ಗಾಡಿ? ಇದು 1615 ಅಶೋಕ್ ಲೈಲ್ಯಾಂಡ್ 1615 2022 ಮಾಡಲು. ಶೋರೂಮಿಂದ ಸಿಂಗಲ್ ಓನರ್ ಗಾಡಿ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಓಕೆ 12 ಟನ್ ಪಾಸಿಂಗ್ ಐತೆ. ಇದು 12 ಟನ್ ಪಾಸಿಂಗ್. ಈ ಗಾಡಿ ಬರೋದು 1615 10 ಟನ್ನೇ ಪಾಸಿಂಗು. ಇದು ಅವರು 2022 ಅಲ್ಲಿ ತಗೊಂಡಿದಾರಲ್ಲ, ಆವಾಗಲೇ ಪಾಸಿಂಗ್ ಜಾಸ್ತಿ ಮಾಡಿದ್ದಾರೆ. 12 ಟನ್ ಪಾಸಿಂಗ್ ಐತೆ. ಓಕೆ 2022 ಮಾಡಲು. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಆಮೇಲೆ ಇದು 16.5 ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಇದು 16,50,000ಕ್ಕೆ 50,000 ಕೊಡ್ತೀನಿ. 2022 ಮಾಡಲು 20 ಗಾಡಿ. ಲೋನ್ ಎಷ್ಟವರೆಗೂ ಆಗ್ಬೋದು ಸರ್? ಸರ್ ಲೋನ್ ಆಗುತ್ತೆ ನಿಮಗೆ 10-12 ಲಕ್ಷ ಅಂತೂ ಹಾಗೆ ಆಗುತ್ತೆ. ಅಲ್ಲಿಗೆ ಒಂದು 4 ರಿಂದ 5 ಲಕ್ಷ ಡೌನ್ ಪೇಮೆಂಟ್ ಅಂತ ಅನ್ಕೊ ಸರ್. 80% ನಾನು ಲೋನ್ ಮಾಡ್ಕೊಡ್ತೀನಿ. 80% ಅವ್ರದ್ದು ಟ್ರ್ಯಾಕ್ ರಿಕಾರ್ಡು ಹೆವಿ DL ಕಂಪಲ್ಸರಿ ಇರಲೇಬೇಕು ಸರ್ ಲೋನ್ ಮಾಡ್ಬೇಕಂತ ಹೇಳಿದ್ರೆ. ಓಕೆ ಆ ಲೈಟ್ DL ಇರುತ್ತೆ. ಲೈಟ್ DL ಇದ್ರೆ ಆಗಲ್ಲ. ಚಲನ್ ಕಟ್ಬಿಟ್ಟು ನಾನು ಫೈನಾನ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾನು ಮಾಡ್ಕೊಡ್ತೀನಿ ಸರ್. ಅದು ಅವ್ರಿಗೆ ಕಸ್ಟಮರ್ಗೆ ಎಷ್ಟೊಂದು ಸಪೋರ್ಟ್ ಮಾಡಬೇಕು ನಾನು ಮಾಡ್ಕೊಡ್ತೀನಿ ಫೈನಾನ್ಸ್ ಕಡೆಯಿಂದ. ಫೈನಾನ್ಸ್ ಮಾಡ್ಕೊಡ್ತೀನಿ. ಅದ್ರದ್ದು ಕಮಿಷನ್ ಕೊಡಿ, ಆಫೀಸ್ ಕಮಿಷನ್ ಕೊಡಿ, ಅದೆಲ್ಲ ನನ್ನ ಹತ್ರ ಏನೂ ಇಲ್ಲ ಸರ್. ಕಸ್ಟಮರ್ ಬಂದರೆ ಅವ್ರಿಗೆ ಎಷ್ಟೊಂದು ನಾನು ಸಪೋರ್ಟ್ ಮಾಡಬೇಕು ಮಾಡ್ಬಿಟ್ಟು ಕೊಡ್ತೀನಿ. 16,50,000 ಹೇಳ್ತಿದ್ರೆ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ. ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದರೆ ಇನ್ನೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಮೈಲೇಜ್ ಎಷ್ಟು ಬರ್ಬೋದು ಸರ್ ಇದು? ಸರ್ 6 ಬರೋದು. ಓಕೆ 6 ಮೈಲೇಜ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಈ ಅಶೋಕ್ ಲೇಲ್ಯಾಂಡ್ ಸರ್ ಇದು 2023 ಮಾಡಲು. ಓಕೆ ಇದು 10 ಟನ್ ಪಾಸಿಂಗು. 10 ಟನ್ ಪಾಸಿಂಗ್. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಇದು ಓಕೆ ಇದು ಬಂದ್ಬಿಟ್ಟು ನಿಮಗೆ 17 ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. 17 ಲಕ್ಷ ಗಾಡಿ. ಇದು ಕೂಡ 1615. ಹೌದು 1615. ಅಶೋಕ್ ಲೈಲ್ಯಾಂಡ್ 1615 10 ಟನ್ ಪಾಸಿಂಗು. 10 ಟನ್ ಪಾಸಿಂಗ್. ಡಬಲ್ ಕ್ಯಾಬಿನ್ ಇದು. ಎರಡು ಗಾಡಿನೂ ಡಬಲ್ ಕ್ಯಾಬಿನ್. ಓಕೆ 6 ಕಾರ್ ಒರಿಜಿನಲ್ ಟೈರ್ಗಳು ಐತೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಸಿಂಗಲ್ ಓನರ್ ಗಾಡಿಗಳು. ಎಷ್ಟು ಹೊಡಿರ್ಬೋದು ಸರ್ ಇವೆರಡು? ಸರ್ ಇದು 90,000 ಹೊಡಿದೆ. ಇದು 1 ಲಕ್ಷ ಚಿಲ್ಲರೆ ಹೊಡಿದೆ. ಓಕೆ ಅದು 90,000 ಹೊಡಿರುತ್ತೆ. ಇದು 1 ಲಕ್ಷ ಚೇಂಜ್ ಕಿಲೋಮೀಟರ್ ಹೊಡಿರುತ್ತೆ. ಸೊ ಬೇಡ ಅನ್ನೋರಿಗೆ ಟಾಟಾ ಏನಾದರೂ ಹುಡುಕ್ತಾ ಇದ್ರೆ ಸೊ ನೀವು ನೋಡ್ತಾ ಬೋದು ಟಾಟಾ 1512 K52 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸೊ ನಿಮಗೆ ಪೂರ್ತಿ ಗಾಡಿ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಯಾವುದು ಇದು ಡೀಟೇಲ್ಸ್? ಸರ್ ಇದು 1512 ಟಾಟಾ 2022 ಮಾಡಲು. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಬರುತ್ತೆ. 10 ಟನ್ ಪಾಸಿಂಗ್ ಸರ್ ಇದು. ಓಕೆ ಇದು ಬಂದ್ಬಿಟ್ಟು ನಿಮಗೆ 15 lakhs ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಇದು 15 ಲಕ್ಷ ಅದರಲ್ಲೂ ಕೂಡ ನೆಗೋಷಿಯಬಲ್. ಸಿಂಗಲ್ ಓನರ್ ಗಾಡಿ. ಓಕೆ ಇದು ಸರ್ ಮೈಲೇಜ್ ಎಲ್ಲ ಇದು 6 ಸೇಮ್ ಮೈಲೇಜ್ ಬರುತ್ತೆ. 6 ಇದು ಕೂಡ 6. ಹೌದು. ಓಕೆ ಲೋನ್ ಎಷ್ಟವರೆಗೆ ಆಗ್ಬೋದು ಇದಕ್ಕೆ? ಲೋನ್ ಆಗುತ್ತೆ ಸರ್ ಒಂದು 10 ರಿಂದ 12 ಲಕ್ಷ ಆಗುತ್ತೆ. 10 ರಿಂದ 12 ಲಕ್ಷ ಲೋನ್ ಆಗುತ್ತೆ. ಓಕೆ ಇನ್ನು ಮಿಕ್ಕಿಂದ ನೀವು ಡೌನ್ ಪೇಮೆಂಟ್ ಅಂತ ಮಾಡಿ ಈ ಗಾಡಿನೂ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಎಷ್ಟೇ ಸಿಬಿಲ್ ಸ್ಕೋರ್ ಚೆನ್ನಾಗಿರಬೇಕಾಗುತ್ತೆ. ಪಾಸಿಂಗ್ ಟೈಮ್ ಡೀಟೇಲ್ಸ್ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಸೊ ಬೇಕು ಅನ್ನೋರು ವಿಸಿಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್ ಅಲ್ಟ್ರಾ T19
ಸರ್ ಅಲ್ಟ್ರಾ T19 12 ಟನ್ ಪಾಸಿಂಗು 20 ಫೀಟ್ ಗಾಡಿ 2023 ಮಾಡಲು FC ನಿಮಗೆ ಇನ್ನೂ 2 ವರ್ಷ ಐತೆ ಫ್ರೆಶ್ ಆಗಿ ಮಾಡಿಸಿದ್ದೀನಿ. ಓಕೆ. ಇನ್ಶೂರೆನ್ಸು ಫ್ರೆಶ್ ಕಟ್ಟಿದ್ದೀನಿ, 20 lakhs ವ್ಯಾಲ್ಯೂ ಐತೆ. ಇದು ಬಂದ್ಬಿಟ್ಟು ನಿಮಗೆ 18 ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಇದು ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದರೆ ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್. 18 ಲಕ್ಷ, ಅದರಲ್ಲೂ ಕೂಡ ಹೆಚ್ಚು ಕಡಿಮೆ. ಓಕೆ. ಇದು ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇದು ಲೋನ್ ಆಗುತ್ತೆ ಸರ್ ನಿಮಗೆ 14 lakhsವರೆಗೂ ಆಗುತ್ತೆ. 14 ಲಕ್ಷದವರೆಗೂ ಕೂಡ ಆಗುತ್ತೆ. ಹೌದು. ಓಕೆ. ಸೊ ಇದು ನಿಮ್ಗೆ 14 ಲಕ್ಷದವರೆಗೂ ಕೂಡ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಅಲ್ಟ್ರಾ T19 ಇದನ್ನು ಕೂಡ ಯಾರಾದರೂ ಹುಡುಕ್ತಾದ್ರೆ ಸೊ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಇದು ಕೂಡ ಸೇಮ್ ಮೈಲೇಜ್ ಸೇಮ್ ಮೈಲೇಜ್ ಬರುತ್ತೆ ಸರ್. ಓಕೆ ಸರ್. ಮತ್ತೆ ಟಾಟಾ 1509 ಇದು 1109 ಟಾಟಾ 1109 19 ಫೀಟ್ 8 ಟನ್ ಪಾಸಿಂಗು LCV ಟೋಲ್ 2018 ಮಾಡಲು 3ನೇ ಓನರ್. ಇದು ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಫ್ರೆಶ್ ಆಗಿ ಕಟ್ಕೊಡ್ತೀನಿ. ಚಕ್ಕರ್ ಶೀಟ್ ಪ್ಲಾಟ್ಫಾರ್ಮ್ ಐತೆ, 6 ಕಾರ್ ಒರಿಜಿನಲ್ ಟೈರ್ ಐತೆ. ಓಕೆ. ಇದು ಬಂದ್ಬಿಟ್ಟು 11 ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. 11 ಲಕ್ಷ ಹೆಚ್ಚು ಕಡಿಮೆ. ಹೌದು ಸರ್. 9 ಲಕ್ಷ ಲೋನೇ ಆಗುತ್ತೆ ಇದಕ್ಕೆ. ಓಕೆ. 9 ಲಕ್ಷ ಲೋನೇ ಆಗುತ್ತೆ. ಓಕೆ. ಅಲ್ಲಿ ಕಡಿಮೆ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಹುಡುಕ್ತಾದ್ರೆ ಸೊ 1109 ಸೊ ಅದು ಕೂಡ ಟರ್ಬೋ ಇಂಜಿನ್ ಇರುವಂಥದ್ದು K52 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಇದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಕೂಡ 6 ಮೈಲೇಜ್. ಹೌದು 6. ಓಕೆ. ನೆಕ್ಸ್ಟ್ ಸರ್ ಟಾಟಾ 1212 ಟಾಟಾ 2022 ಮಾಡಲು ಒಂದೇ ಓನರ್ದು 2 ಗಾಡಿ ತೊಗೊಂಡಿದ್ದೀನಿ ಸರ್. 2 ಗಾಡಿ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿದೆ. ಇದು 20 ಫೀಟ್ ಗಾಡಿ, LCV ಟೋಲು 8 ಟನ್ ಪಾಸಿಂಗು 2022 ಮಾಡಲು. 2ರಲ್ಲಿ ಯಾವುದಾದ್ರೂ ಗಾಡಿ ತೊಗೊಳ್ಳಿ 15 lakhs ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ. 2ರಲ್ಲಿ ಯಾವುದಾದ್ರು. ಹೌದು ಸರ್. 12 ಲಕ್ಷ ಲೋನ್ ಆಗುತ್ತೆ. ಅಲ್ಲಿಗೆ 3 ಲಕ್ಷ ಡೌನ್ ಪೇಮೆಂಟ್. ಹೌದು ಸರ್. ಓಕೆ. 3 ಲಕ್ಷ ಡೌನ್ ಪೇಮೆಂಟ್ ನೀವೇನಾದರೂ ಟಾಟಾ 1212 ಹುಡುಕ್ತಾಯಿದ್ರೆ ಸೊ ಇದು ಕೂಡ ಸಿಗುತ್ತೆ. ಅದು ಕೂಡ K52 ಬೆಂಗಳೂರು ಗಾಡಿ, ಸಿಂಗಲ್ ಓನರ್ ಗಾಡಿ. ಓಕೆ. ಸಿಂಗಲ್ ಓನರ್ 2 ಕೂಡ. ಎಷ್ಟು ಹೊಡಿರ್ಬೋದು ಸರ್ ಇದು? ಇದು 90,000 ಹೊಡಿದೆ, ಇದು 80,000 ಹೊಡಿದೆ ಸರ್. ಓಕೆ. ಅದು 90,000, ಇದು 80,000 ಕಿಲೋಮೀಟರ್ ಹೊಡಿರುತ್ತೆ. ಸೊ 2ಕ್ಕೂ ಕೂಡ ಒಂದೇ ಪ್ರೈಸ್ ಇರುತ್ತೆ. ಅದರಲ್ಲೂ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಸೊ ಬಂದು ಕೂತ್ಕೊಂಡು ಮಾತಾಡಿ ಆನ್ ದ ಟೇಬಲ್. ಸೊ ನಿಮ್ಗೆ ಇದು ಕೂಡ ಒಳ್ಳೆ ಪ್ರೈಸ್ಗೆ ಕ್ಲೋಸ್ ಆಗುತ್ತೆ. ಸೊ ಲೋನು ಕೂಡ ಸಿಗುತ್ತೆ. ಸೊ ಆಲ್ ಓವರ್ ಕರ್ನಾಟಕ ಇರುತ್ತೆ. ಸೊ ನೆಕ್ಸ್ಟ್ ಸರ್ ಅಲ್ಟ್ರಾ 1918 ಟಾಟಾ 1918 2022 ಮಾಡಲು 22 ಫೀಟ್ FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಬರುತ್ತೆ. ಓಕೆ. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. 16,500 ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಇದು 16,500. ಹೌದು ಸರ್. ಓಕೆ. ಎಷ್ಟು ಹೊಡಿದ್ರು ಸರ್ ಇದು? ಸರ್ ಓಡಿದೆ 1 ಲಕ್ಷ ಓಡಿದೆ. 1 ಲಕ್ಷ 1 ಲಕ್ಷ ಓಡಿದೆ. ಓಕೆ. 12 ಟನ್ ಪಾಸಿಂಗ್ ಇದು. ಓಕೆ. ಇದು ಲೋನು ಸರ್ ಇದಕ್ಕೆ? ಇದು ಲೋನ್ ಆಗುತ್ತೆ 12 ಲಕ್ಷ 13 ಲಕ್ಷ ಲೋನ್ ಆಗುತ್ತೆ. 12-13 ಲಕ್ಷ ಲೋನ್ ಆಗುತ್ತೆ ಸರ್. ಓಕೆ. ಸೊ ನೆಕ್ಸ್ಟ್ ಸರ್ ಪ್ರೋ 1114 ಇದು 1114 ಈಚ್ ಇಯರ್ 1114 2018 ಮಾಡಲು 24 ವಾಲ್ ಇಂಜಿನ್ನು. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಇದು ಸೆಕೆಂಡ್ ಓನರ್ ಆಗಿದೆ. ಓಕೆ ಸರ್. ಇದು 11,500 ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಇದು 11,500 ಅದರಲ್ಲೂ ಕೂಡ ನೆಗೋಷಿಯಬಲ್ ಆಗುತ್ತೆ ಸರ್. ಲೋನ್ ಆಗುತ್ತೆ 9 ಲಕ್ಷ ಆಗುತ್ತೆ. 9 ಲಕ್ಷ ಅಲ್ಲಿ 2.5 ಲಕ್ಷ ಪೇಮೆಂಟ್. ಹೌದು. ಓಕೆ. ಮತ್ತೊಂದು ಸರ್ ಟಾಟಾ 1212 ಇದು 2020 ಮ್ಯಾನುಫ್ಯಾಕ್ಚರು 21 ರಿಜಿಸ್ಟ್ರೇಷನ್ 22 ಫೀಟ್ ಕಂಟೈನರ್ 8 22 ಫೀಟ್ ಕಂಟೈನರು ಶೋರೂಮ್ ಇಂದ ಸಿಂಗಲ್ ಓನರು. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. 14,500 ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಇದು ಓಕೆ. 14,500 ಅದರಲ್ಲೂ ಕೂಡ ಹೆಚ್ಚು ಕಡಿಮೆ. ಹೌದು ಸರ್. ಇದು ಲೋನ್ ಎಷ್ಟವರೆಗೆ ಆಗುತ್ತೆ ಸರ್? ಇದು ಲೋನ್ ಆಗುತ್ತೆ ಸರ್ 12 ಲಕ್ಷ ಆಗುತ್ತೆ. 12 ಲಕ್ಷ. ಎಷ್ಟು ಹೊಡಿದೆ ಅಂದ್ರೆ ಇದು? 10ರಿಂದ 11 ಲಕ್ಷ ಆಗುತ್ತೆ ಲೋನು. 10ರಿಂದ 11 ಲಕ್ಷ. ಇದು 1 ಲಕ್ಷ ಚಿಲ್ಲರೆ ಓಡಿದೆ. 1,16,000 ಚಿಲ್ಲರೆ ಓಡಿದೆ. ಓಕೆ. ಸೊ ನೆಕ್ಸ್ಟ್ ಮತ್ತೊಂದು ಅಲ್ಟ್ರಾ 1918 2022 ಮಾಡಲು ಇನ್ಶೂರೆನ್ಸ್ ಫ್ರೆಶ್ ಬರುತ್ತೆ. FC ರನ್ನಿಂಗ್ ಐತೆ. ಸೆಕೆಂಡ್ ಓನರ್ ಆಗಿದೆ ಇದು. ಓಕೆ. ಇದು 16,500 ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಇದು ಓಕೆ. 16,500 ಅದರಲ್ಲೂ ಕೂಡ ನೆಗೋಷಿಯಬಲ್. ಹೌದು ಸರ್. ಎಷ್ಟವರೆಗೂ ಲೋನ್ ಎಕ್ಸ್ಪೆಕ್ಟ್ ಮಾಡೋದು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್ 12-13 ಆಗುತ್ತೆ. ಕಸ್ಟಮರ್ದು ಟ್ರ್ಯಾಕ್ ರಿಕಾರ್ಡು ಇದೆಲ್ಲ ಚೆನ್ನಾಗಿದ್ರೆ 12 ಲಕ್ಷ 13 ಲಕ್ಷ ಆಗುತ್ತೆ. ಅವ್ರದ್ದು ಟ್ರ್ಯಾಕ್ ರಿಕಾರ್ಡ್ ಕಮ್ಮಿ ಇದ್ರೆ ಲೋನ್ ಕಡಿಮೆ ಆಗುತ್ತೆ. ಸರಿ ಸರ್. ನೆಕ್ಸ್ಟ್ ಸರ್ ಇದು 1114 XB 2018 ಮಾಡಲು 6 ಕಾರ್ ಒರಿಜಿನಲ್ ಟೈರು. FC ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಬರುತ್ತೆ. ಚಕ್ಕರ್ ಶೀಟ್ ಪ್ಲಾಟ್ಫಾರ್ಮ್ ಐತೆ. ಓಕೆ. 20 ಫೀಟ್ ಇದು. ಇದು ಬಂದ್ಬಿಟ್ಟು 11,500 ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಇದನ್ನು 11,500 ಹೆಚ್ಚು ಕಡಿಮೆ. ಹೌದು ಸರ್. ಓಕೆ. ಲೋನ್ ಎಷ್ಟವರೆಗೆ ಆಗುತ್ತೆ ಸರ್ ಇದು? ಸೇಮ್ ಸರ್ 9 ಲಕ್ಷ ಆಗುತ್ತೆ. ಆ ಗಾಡಿಗೆ ಆಗುತ್ತಲ್ಲ ಸೇಮ್ ಗಾಡಿ ಅದು. ಓಕೆ. 9 ಲಕ್ಷಕ್ಕೆ. ಹೌದು. 6 ಕಾರ್ ಒರಿಜಿನಲ್ ಟೈರು ಚಕ್ಕರ್ ಶೀಟ್ ಪ್ಲಾಟ್ಫಾರ್ಮ್ ಐತೆ. ಓಕೆ. ಎಷ್ಟು ಹೊಡಿದೆ ಸರ್ ಇದು? ಇಲ್ಲ ಇದೆಲ್ಲ ಕಿಲೋಮೀಟರ್ 1.5-2 ಲಕ್ಷ ಓಡಿರುತ್ತೆ ಇದೆಲ್ಲ ಆ ಮಾಡಲು. ಏನು ಪ್ರಾಬ್ಲಮ್ ಇರಲ್ಲ ಸರ್? 5 ಲಕ್ಷ 6 ಲಕ್ಷವರೆಗೂ ಕೊಡ್ತಾರೆ. ಓಕೆ. ಕಸ್ಟಮರ್ ಬಂದರೆ ನಾನು ಕಸ್ಟಮರ್ಗೆ ಹಂಗೆ ಕೊಡಲ್ಲ ಸರ್. ಬಂದ್ಬಿಟ್ಟು ಗಾಡಿ ನೋಡಿ ಟ್ರಯಲ್ ಹೊಡೀರಿ, ಟ್ರಯಲು ಕೊಡ್ತೀನಿ ನಾನು. ಟ್ರಯಲ್ ಹೊಡೆದ್ಬಿಟ್ಟು ಸಮಾಧಾನ ಇದ್ದರೆ ಆಮೇಲೆ ನಾನು ವ್ಯಾಪಾರ ಮಾಡೋದು. ಓಕೆ. ಅವ್ರ ಸಮಾಧಾನ ಆಗಿದೆ ಸರ್ ಕೂತ್ಕೊಳ್ಳಿ ವ್ಯಾಪಾರ ಮಾಡೋಣ ಅಂದರೆ ಆಮೇಲೆ ವ್ಯಾಪಾರ ಮಾಡೋದು. ಓಕೆ. ಅದಕ್ಕೆ ಮುಂಚೆ ಟ್ರಯಲ್ ವಿತೌಟ್ ಟ್ರಯಲ್ಲು ನಾನು ವ್ಯಾಪಾರ ಮಾಡಲ್ಲ. ಓಕೆ. ಸರಿ ಸರ್. ಓಕೆ. ಇದೆ ಸರ್ ಇದು? ಇದು ಅಶೋಕ್ ಲೇಲ್ಯಾಂಡ್ ಇಕಾಮರ್ಟು 1214 10 ಟನ್ ಪಾಸಿಂಗು. ಓಕೆ. ಇದು FC ಇನ್ಶೂರೆನ್ಸ್ 2 ತಿಂಗಳೈತೆ ಸರ್. 2013 ಮಾಡಲು 4ನೇ ಓನರ್ ಆಗಿದೆ. ಓಕೆ. ಇವಾಗ ನನ್ನ ಹೆಸರಿಗೆ ಆಗುತ್ತೆ ಅದು. CC ಆಲ್ರೆಡಿ ನನ್ನ ಹೆಸರಿಗೆ ಬರ್ತಾ ಇದೆ. 6 ಕಾರ್ ಒರಿಜಿನಲ್ ಟೈರ್ ಐತೆ. FC ಇನ್ಶೂರೆನ್ಸ್ ಎಲ್ಲ 2 ತಿಂಗಳೈತೆ. 19 ಅಡಿ 10 ಟನ್ ಪಾಸಿಂಗು. ಇದಕ್ಕೆ ಬಾಡಿ ಹಾಕಿ ಕೊಟ್ರೆ 6,500 ಕೊಡ್ತೀನಿ ಸರ್. ಇದು 6,500 ಲಕ್ಷಕ್ಕೆ? ಹೌದು ಸರ್. ಬಾಡಿ ಹಾಕಿ. ಓಕೆ. ಲೋನ್ ಏನಾದರೂ ಆಗುತ್ತಾ ಸರ್ ಈ ಮಾಡೆಲ್ಗೆ? ಈ ಮಾಡೆಲ್ಗೆ ಡೌಟ್ ಸರ್ ಆಗೋದು, ಆದರೆ ಟ್ರೈ ಮಾಡ್ತೀನಿ ಸರ್. ಓಕೆ.
ಅಂದರೆ ಈ ಬಿಸ್ನೆಸ್ ಮಾಡೋರು ಅಕಸ್ಮಾತಾಗಿ ಲೋನ್ ಬೇಕು ಅಂತ ಹೇಳಿದ್ರು ಕೂಡ ಟ್ರೈ ಮಾಡಿ ನೋಡೋಣ. ಸೊ ಲೋನ್ ಆಗಂಗಿದ್ರೆ ಬೇಕಾದ್ರೆ ತಗೊಳ್ಳಿ ಅವರು. ಸೊ ನೆಕ್ಸ್ಟ್ ಸರ್ ಪ್ರೋ 2049 ಇದು 2023 ಮಾಡಲು ಶೋರೂಮ್ ಇಂದ ಸಿಂಗಲ್ ಓನರು, 65,000 ಓಡಿದೆ. ಫಸ್ಟ್ ಸರ್ವಿಸ್ ಆಗಿದೆ, ಸೆಕೆಂಡ್ ಸರ್ವಿಸ್ 80,000 ಇರೋದು. ಓಕೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. 12 ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ಸಿಂಗಲ್ ವೀಲು 2049, 12.5 ಅಡಿ ಬರೋದು. 1 ಅಡಿ ಅವ್ರ ಕಸ್ಟಮರೇ ಮಾಡಿದ್ದಾರೆ, 1 ಅಡಿ ಎಕ್ಸ್ಟ್ರಾ, 13.5 ಅಡಿ ಐತೆ ಸಿಂಗಲ್ ವೀಲು. 2023 12 ಲಕ್ಷ ಹೆಚ್ಚು ಕಡಿಮೆ 11.5 ಕೊಟ್ಬಿಡ್ತೀನಿ ಸರ್. 11.5 ಲಕ್ಷಕ್ಕೆ ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದ್ರೆ 11 ಲಕ್ಷಕ್ಕೂ ಕೊಟ್ಬಿಡ್ತೀನಿ. 11 ಲಕ್ಷಕ್ಕೆ? ಹೌದು ಸರ್. ಓಕೆ, 11 ಲಕ್ಷಕ್ಕೆ. ಅದು ಕೂಡ ಪ್ರೋ 2049. ಇದಕ್ಕೆ ಸರ್ ಲೋನ್ ಎಷ್ಟು ಮಾಡಲು? ಇದಕ್ಕಾಗುತ್ತೆ ಸರ್ 9 ಲಕ್ಷ ಆಗುತ್ತೆ ಲೋನ್. 9 ಲಕ್ಷ? 9 ಲಕ್ಷ ಆಗುತ್ತೆ. ಓಕೆ ಸರ್. ಸೊ ನೆಕ್ಸ್ಟ್ ಸರ್ ಇದು ಟಾಟಾ ಇಂಟ್ರಾ V30. ವಿತೌಟ್ ಹಾರ್ಟ್ ಬ್ಲೂ ಇತ್ತು ಸರ್ ಇದು. ಮೊದಲು ಹಾರ್ಟ್ ಬ್ಲೂ ಬರ್ತಾ ಇತ್ತು, ಪ್ರಾಬ್ಲಮ್ ಇತ್ತು ಗಾಡಿಗಳಲ್ಲಿ. ಇವಾಗ ವಿತೌಟ್ ಹಾರ್ಟ್ ಬ್ಲೂ ಶೋರೂಮ್ ಇಂದಾನೆ ಬಿಡ್ತಾ ಇದಾರೆ. ಎಲ್ಲ ಲೈಕ್ ಮಾಡ್ತಾ ಇರೋದು ವಿತೌಟ್ ಹಾರ್ಟ್ ಬ್ಲೂನೇ. 2023 ಮಾಡಲು 7 ಕಾಲು ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್. ಎಷ್ಟು ಓಡಿದೆ ಸರ್ ಇದು? ಓಡಿರುತ್ತೆ ಸರ್ 40,000 50,000 ಓಡಿ. 40,000 ಕಿಲೋಮೀಟರ್ ಓಡಿರ್ಬೋದು. ಏನು ಮೈಲೇಜ್ ಬರ್ಬೋದು ಇದು? ಇದು ಬರುತ್ತೆ ಸರ್ 18 ಬರುತ್ತೆ. 18 ಬರುತ್ತೆ. 15 ಪಕ್ಕ. 15 ಪಕ್ಕ ಬಂದೆ. ಹೌದು. ಓಕೆ. ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ ಇದಕ್ಕೆ ನಿಮಗೆ ಒಂದು 4.5 ಅಂತೂ ಪಕ್ಕ ಸಿಗುತ್ತೆ. 4 ಲಕ್ಷದಿಂದ 4.5 ಸಿಗುತ್ತೆ. ಓಕೆ. ಇನ್ನು ಮಿಕ್ಕಿದ್ದು ಏನಿರುತ್ತೆ ಡೌನ್ ಪೇಮೆಂಟ್ ಅಂದರೆ 2.5 ಲಕ್ಷ ಡೌನ್ ಪೇಮೆಂಟ್ ಹಾಕಿ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. V30 ತೋರಿಸ. ಈಗ V10 2019 ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ. FC ರನ್ನಿಂಗ್ ಐತೆ. ಓಕೆ. ಇದು ಬಂದ್ಬಿಟ್ಟು 4 ಲಕ್ಷ ಹೆಚ್ಚು ಕಡಿಮೆ. ಇದು ಯಾಕೆ 4 ಲಕ್ಷ ಅಂತ ಕೇಳ್ತಾರೆ ಕಸ್ಟಮರ್. ಇದು BS4, ಅದು BS6. BS4 ಮರ್ಯಾದೆ ಐತೆ. ಓಕೆ. ಅದಕ್ಕೆ ಮರ್ಯಾದೆ ಕಮ್ಮಿ BS6ಗೆ. ಓಕೆ. ಅದರಿಂದ ಇದಕ್ಕೆ ಈ ರೇಟು. ಅದರಲ್ಲೂ ಕಸ್ಟಮರ್ ಬಂದರೆ 3.5 ನಿಮ್ಮ ಕಡೆಯಿಂದ ಕಸ್ಟಮರ್ ಬಂದರೆ 3.5 ಕೊಟ್ಬಿಡ್ತೀನಿ ಸರ್. ಇನ್ಸೂರೆನ್ಸ್ ಕಟ್ಬಿಟ್ಟು ಕೊಡ್ತೀನಿ, ಫಸ್ಟ್ ಪಾರ್ಟಿ ಕಟ್ಕೊಡ್ತೀನಿ. 20,000 ಬರುತ್ತೆ ಅದು. ಓಕೆ. 3.5 ಲಕ್ಷಕ್ಕೆ 3,75,000ಕ್ಕೆ ಇಂಟ್ರಾ V10. ಓಕೆ. V50 ಸರ್? ಸರ್ 2024 ಮಾಡಲ್ ಇದು. ಓಕೆ. FC ಇನ್ಸೂರೆನ್ಸ್ ಎಲ್ಲ FC ಇರುತ್ತೆ, ಇನ್ಸೂರೆನ್ಸ್ ಫ್ರೆಶ್ ಬರುತ್ತೆ. 7.5 ಹೆಚ್ಚು ಕಡಿಮೆ ಕೊಡ್ತೀನಿ ಸರ್ ಇದು. 7.5 ಲಕ್ಷ? ಸರ್ 5.5-6 ಲಕ್ಷ ಲೋನ್ ಸಿಗುತ್ತೆ ಇದಕ್ಕೆ. 5.5-6 ಲಕ್ಷ ಲೋನೇ ಆಗುತ್ತೆ. ಓಕೆ. ಅಲ್ಲಿಗೆ ಬೇರೆ ಎಷ್ಟು 40,000 ಎಷ್ಟು ಓಡಿದೆ ಸರ್ ಇದು? ಅಷ್ಟೇ 40,000 ಓಡಿರುತ್ತೆ. ಓಕೆ. V30 ಸರ್? ಇದು 2023 ಮಾಡಲು. ಓಕೆ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಮಾಡಿಸಿದ್ದೀನಿ. 40,000 ಓಡಿದೆ. ಶೋರೂಮಿಂದ ಸಿಂಗಲ್ ಓನರು. ಇದು ಬಂದ್ಬಿಟ್ಟು 7 ಕಾಲು ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. 7.5 ಲಕ್ಷಕ್ಕೆ? ಹೌದು ಸರ್. ಓಕೆ. ಲೋನು ಸರ್ ಇದಕ್ಕೆ ಎಷ್ಟು ಆಗ್ಬೋದು? 7 ಆಗುತ್ತೆ. 5 ಲಕ್ಷ ಆಗುತ್ತೆ. 5 ಲಕ್ಷ? 5 ಲಕ್ಷ. ಓಕೆ. ಅಲ್ಲಿಗೆ ಒಂದು 2.5 ಲಕ್ಷ ಡೌನ್ ಪೇಮೆಂಟ್. ಬಡ ದೋಸ್ತು ಸರ್ ಅಶೋಕ್ ಲೇಲ್ಯಾಂಡ್. ಇದು 2021 ಮಾಡಲು. ಇನ್ಸೂರೆನ್ಸ್ ಬರೋ ವರ್ಷ 5ನೇ ತಿಂಗಳ ಗಂಟ ಐತೆ. FC ಇವಾಗ ಮಾಡ್ಬಿಟ್ಟು ಕೊಡ್ತೀನಿ. ಇದು ಬಂದ್ಬಿಟ್ಟು ನಿಮಗೆ 7 ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. ವಿತೌಟ್ ಹಾರ್ಟ್ ಬ್ಲೂ ಸರ್ ಇದೆಲ್ಲ. ಇದೆಲ್ಲ ವಿತೌಟ್ ಹಾರ್ಟ್ ಬ್ಲೂ. ಓಕೆ. ವಿತೌಟ್ ಹಾರ್ಟ್ ಬ್ಲೂ. ಹೌದು. ಓಕೆ. ಇದು ಲೋನು ಸರ್ ಇದಕ್ಕೆ? ಲೋನ್ ಆಗುತ್ತೆ ಸರ್ ಇದಕ್ಕೆ ಒಂದು 4.5-4 ಲಕ್ಷ ಸಿಗುತ್ತೆ. ಓಕೆ. 4.5-4 ಲಕ್ಷ. ಸೊ ಇವೆಲ್ಲನೂ ಕೂಡ ಕಮರ್ಷಿಯಲ್ ವೆಹಿಕಲ್ಸ್. ಇನ್ನು ಹಿಂದೆ ಕೂಡ ಇರುತ್ತೆ. ಸೊ ಬಟ್ ನಾವು ಕೆಲವೊಂದು ಲಿಮಿಟೆಡ್ ಮಾತ್ರ ಸ್ಟಾಕ್ಸ್ಗಳು ಮಾಡ್ತಾ ಇದೀವಿ. ಸೊ ಯಾರಾದರೂ ಬೇಕಾದರೆ ಖಂಡಿತವಾಗಿ ವಿಸಿಟ್ ಮಾಡ್ಬೋದು. ಸೊ ಬರೀ ಕಮರ್ಷಿಯಲ್ ವೆಹಿಕಲ್ಸ್ ಮಾತ್ರ ಅಲ್ಲ. ಸೊ ನೀವು ನೋಡ್ತಾ ಇರ್ಬೋದು ಇವ್ರ ಹತ್ರ ರೇಂಜ್ ರೋವರು. ಸೊ ಇದನ್ನು ಕೂಡ ಇರುತ್ತೆ. ಅದು ಕೂಡ TN ತಮಿಳ್ನಾಡು ರಿಜಿಸ್ಟ್ರೇಷನ್ ನಂಬರು ಇದು. ಹೌದು. ಏನು ಸರ್ ಡೀಟೇಲ್ ಇದು? ಸರ್ ಇದು 2011 ಮಾಡಲು. ಇನ್ಶೂರೆನ್ಸ್ ಐತೆ, ಫ್ರೆಶ್ ಆಗಿ ಕಟ್ಟಿದ್ದೀನಿ. ಒಂದು 3 ತಿಂಗಳಾಗಿದೆ ಕಟ್ಟಿ. ಓಕೆ. NOC ಕೊಡ್ತೀನಿ. 25 ಲ್ಯಾಕ್ಸ್ ನೆಗೋಷಿಯಬಲ್ ಕೊಡ್ತೀನಿ ಸರ್ ಇದು. 25 ಲಕ್ಷಕ್ಕೆ? ಹೌದು ಸರ್. ಓಕೆ. 25 ಲ್ಯಾಕ್ಸ್ ನಿಮ್ಗೆ ಅದರಲ್ಲೂ ಕೂಡ ನೆಗೋಷಿಯಬಲ್ ಇರುತ್ತೆ. ಬಂದು ಕೂತ್ಕೊಂಡು ಮಾತಾಡಿ. ಸೊ ಒಳ್ಳೆ ಪ್ರೈಸ್ ಇದು ಕೂಡ ಕ್ಲೋಸ್ ಆಗುತ್ತೆ. ಸೊ ಒಂದು ವೇಳೆ ರೇಂಜ್ ರೋವರ್ ಬೇಡ ಸರ್, ನಮಗೆ ಲ್ಯಾಂಡ್ ರೋವರ್ ಬೇಕು ಅಂದರೆ ಸೊ ಅದು ಕೂಡ ಇರುತ್ತೆ. ಅದು ಕೂಡ ಇದು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ K53 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್ ಇದು? ಸರ್ ಇದು 2012 ಮಾಡಲು. ಎಲ್ಲ ರನ್ನಿಂಗ್ ಐತೆ. FC ಇರುತ್ತೆ, ಇನ್ನು ಬರೋ ವರ್ಷ ಗಂಟ ಇರುತ್ತೆ. ಇನ್ಸೂರೆನ್ಸು ಐತೆ. ಸಿಂಗಲ್ ಸೆಕೆಂಡ್ ಓನರ್ ಆಗಿದೆ ಇದು. ಇದು 11 ಲಕ್ಷ ಹೆಚ್ಚು ಕಡಿಮೆ ಕೊಡ್ತೀನಿ ಸರ್. 11 ಲಕ್ಷಕ್ಕೆ? ಹೌದು. ಇದು ಎಷ್ಟು ಓನರ್ ಸರ್ ಇದು? ಇದು ಸೆಕೆಂಡ್ ಓನರ್ ಆಗಿದೆ. ಇದು ಸೆಕೆಂಡ್ ಓನರ್? ಹೌದು. ಓಕೆ. ಅದು 25 ಲಕ್ಷ, ಇದು 11 ಲಕ್ಷ? ಹೌದು ಸರ್. ಓಕೆ. ಇದು 11 ಲಕ್ಷಕ್ಕೆ ನಿಮಗೆ ಲ್ಯಾಂಡ್ ರೋವರ್ ಸಿಗುತ್ತೆ. ಸೊ ನೀವು ನೋಡ್ತಾ ಬೋದು ಗಾಡಿ ಒಳ್ಳೆ ಕಂಡೀಷನ್ ಇರುತ್ತೆ. ಸೊ ಎರಡು ಕೂಡ ಡೀಸೆಲ್ ಅಲ್ವಾ? ಡೀಸೆಲ್. ಓಕೆ. ಎರಡು ಕೂಡ ಡೀಸೆಲ್. ಸೊ ಯಾರಾದರೂ ಬೇಕು ಅಂದರೆ ಸೊ ಖಂಡಿತವಾಗಿ ಇದನ್ನು ಕೂಡ ವಿಸಿಟ್ ಮಾಡ್ಬೋದು. ಇಲ್ಲ ಕಮರ್ಷಿಯಲ್ ವೆಹಿಕಲ್ಸ್ ನೋಡ್ತಾ ಇದ್ರೆ ಅದನ್ನು ಕೂಡ ಮಾಡ್ಬೋದು. ಸೊ ಇದು ಬಿಟ್ಟು ನಿಮ್ಗೆ ಯಾವುದೇ ಬೇರೆ ಗಾಡಿಗಳು ಬೇಕು ಅಂದರೂ ಕೂಡ ಇವ್ರ ನಂಬರ್ನ ನಾವು ವಿಡಿಯೋ ಮೇಲೆ ಹಾಕಿರ್ತೀವಿ. ಸೊ ಬೇಕು ಕಾಲ್ ಮಾಡಿ. ಸೊ ಯಾವ ಗಾಡಿ ಬೇಕಾದ್ರೂ ಕೂಡ ಇವ್ರ ಹತ್ರ ಸಿಗುತ್ತೆ. ಮಾಡ್ಕೊಡ್ತೀನಿ ಸರ್. ಆಮೇಲೆ ಕಸ್ಟಮರು ಫೋನ್ ಮಾಡಿಬಿಟ್ಟು ಫೋನಲ್ಲೇ ಎಲ್ಲ ಡೀಟೇಲ್ ಕೇಳ್ತಾರೆ. ಓಕೆ. ಗಾಡಿ ಬಗ್ಗೆ ಕೇಳಿ ಹೇಳ್ತೀನಿ ನಾನು. ಫೋಟೋ ಹಾಕಿ ಹಾಕ್ತೀನಿ. ಆಮೇಲೆ ಅವ್ರದ್ದು ಆಧಾರ್ ಪ್ಯಾನ್ ಕಳಿಸಿದ್ರೆ ನಾನು ಸಿವಿಲ್ ಚೆಕ್ ಮಾಡ್ತೀನಿ. ಎಷ್ಟಾಗುತ್ತೆ ಏನಾಗುತ್ತೆ ಫೋನಲ್ಲೇ ಎಲ್ಲ ಹೇಳೋಕ್ಕಾಗಲ್ಲ. ಕಸ್ಟಮರ್ಗೆ ಹೇಳ್ತಾ ಇದ್ದೀನಿ ನಾನು. ಕಾಲ್ ಬಂದರೆ ಈ ಥರ ಮಾಡಬೇಡಿ, ಮುಂದೆ ಬನ್ನಿ, ಗಾಡಿ ನೋಡ್ದಂಗೆ ಆಗುತ್ತೆ. ಇಲ್ಲೇ ಫೈನಾನ್ಸ್ ಅವರು ಮಾತಾಡಂಗೆ ಆಗುತ್ತೋ ಇಲ್ವೋ ಗೊತ್ತಾಗುತ್ತೆ. ಹೌದು. ಎಲ್ಲ ಫೋನಲ್ಲೇ ಕೇಳ್ತಾರೆ. ಮುಂದೆ ಬಂದು ಬಿಡಕ್ಕೆ ಹೇಳಿ ಸರ್ ನಿಮ್ಮ ಕಸ್ಟಮರ್ಗೆ. ಓಕೆ. ಸೊ ದಯವಿಟ್ಟು ಇಲ್ಲಿಗೆ ವಿಸಿಟ್ ಮಾಡಿ. ಸೊ ಇಲ್ಲಿ ವಿಸಿಟ್ ಮಾಡಿ ನಿಮ್ಗೆ ಏನು ಡೀಟೇಲ್ಸ್ ಬೇಕು ಎಲ್ಲನೂ ಕೂಡ ನೀವು ಕಲೆಕ್ಟ್ ಮಾಡ್ಕೋಬೋದು. ಕೆಲವೊಂದು ಬೇರೆ ಡೀಟೇಲ್ಸ್ ಬೇಕಾದಾಗ ಕಾಲ್ ಮಾಡಿ ಕೂಡ ನೀವು ಕೇಳ್ಬೋದು. ಇವರು ಈ ಆಲ್ರೆಡಿ ತಿಳಿಸಿದ್ದಾರೆ. ಸೊ ನಿಮ್ಗೆ ಏನಾದರೂ ಫೋಟೋಸ್ ಬೇಕಾದ್ರೆ ಅದನ್ನು ಕೂಡ ಶೇರ್ ಮಾಡ್ತೀನಿ ಅಂತ.
ಸೊ ಅದು ಬಿಟ್ಟು ನೀವೇನಾದರೂ ವ್ಯಾಪಾರ ಮಾಡಬೇಕು ಅಂದರೆ ಸೊ ದಯವಿಟ್ಟು ಇಲ್ಲಿ ಖುದ್ದಾಗಿ ಒಂದ್ಸಲ ವಿಸಿಟ್ ಮಾಡಿ, ಯಾಕಂದರೆ ನೀವು ಕೂಡ ಟೆಸ್ಟ್ ರೈಡ್ ನೋಡ್ಬೋದು, ಜೊತೆಗೆ ಫೈನಲ್ ಪ್ರೈಸ್ ಏನಿರುತ್ತೆ ಅದನ್ನು ಕೂಡ ನೀವು ಡಿಸ್ಕಷನ್ ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರು ಕಮರ್ಷಿಯಲ್ ವೆಹಿಕಲ್ಸ್ ನೋಡ್ತಾ ಇದ್ದೀರಾ ಬೇಗ ಕಾಲ್ ಮಾಡಿ. ಸೊ ನಿಮ್ಗೆ ಯಾವ ವೆಹಿಕಲ್ ಬೇಕೋ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು.